ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನೆಲ್. ಗೀತಾಂಜಲಿ ಹಾಲುಗೆಲ್ಲೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ. ಸೊ ನಾನು ತುಂಬ ದಿನ ಅಂದರೆ ಲಾಂಗ್ ಟೈಮ್ ಗ್ಯಾಪ್ ಆಯಿತು. 2-3-4 ಮಂತ್ಸ್ ಆಯಿತು. ಸೊ ಯಾವುದು ಲಾಂಗ್ ವಿಡಿಯೋನ ಮಾಡಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಲಾಂಗ್ ವಿಡಿಯೋನ. ಬಿಕಾಸ್ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಪ್ಪ ಅಂತಂದರೆ ಸೊ ಊರಿಂದ ನಮ್ಮಪ್ಪ ನಮ್ಮವ್ವ ಬರ್ತಿದ್ದಾರೆ. ತುಂಬ ದಿನ ಆಯಿತು ಬಂದಿರಲಿಲ್ಲ. ಬಿಕಾಸ್ ಯಾವಾಗಪ್ಪ ಅಂತಂದರೆ ಗವಿಸಿದ್ದೇಶ್ವರ ಜಾತ್ರೆ ಇತ್ತಲ್ಲ ಜನವರಿಯಲ್ಲಿ ಫಸ್ಟ್ ವೀಕಲ್ಲಿ ಅವಾಗ ಬಂದು ಹೋದವರು 6-7 ಮಂತ್ ಆಯಿತು. ಸೊ ರಿಟರ್ನ್ ಊರಿಗೆ ಬಂದಿಲ್ಲ. ನಾವು ಹೋಗಿದ್ವಿ. ಸೊ ನಾವು ಹೋಗಿ ಮೀಟ್ ಆಗಿ ಒಂದು 2-3 ಸತಿ ಹೋಗಿ ಬಂದಿದ್ದೀವಿ. ಬಟ್ ನಮ್ಮ ಅವ್ವ ಅಪ್ಪ ಬಂದೇ ಇರಲಿಲ್ಲ. ಸೊ ತುಂಬ ದಿನ ಆಯಿತು. ಸೊ ಬಂದೇ ಇಲ್ಲ. ಹಾಗಾಗಿ ಇವತ್ತು ಬರ್ತಿದ್ದಾರೆ. ಆಲ್ರೆಡಿ ಆನ್ ದ ವೇ ಇದ್ದಾರೆ, ಟ್ರೈನಲ್ಲಿ ಬರ್ತಿದ್ದಾರೆ. ಸೊ ಅವ್ರು ಬರೋದು 9:30 ಪೌಣೆ 10 ಆಗುತ್ತೆ. ಸೊ ತುಂಬ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಅವ್ರು ಬರ್ತಿರೋದು. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಸೊ ಅವ್ರು ಬರೋವರೆಗೂ ಕಾಯ್ಬೇಕು. ಇನ್ನು 9:30 ಗಂಟೆ ಕಾಯ್ಬೇಕು ಅಲ್ಲಿವರೆಗೂ. ಸೊ ಸೊ ಅಲ್ಲಿವರೆಗೂ ನಾನು ಆಲ್ರೆಡಿ ಕೆಲ್ಸನೂ ಮುಗಿಸ್ಕೊಂಡಿದ್ದೀನಿ. ಸೊ ನೋಡಿ ದಿನಾ ನಾನು ಕೆಲ್ಸನ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ. ಕೆಲ್ಸನೇ ಮಾಡ್ತಿರ್ಲಿಲ್ಲ. ಏನಕ್ಕೂ ಮಾಡ್ಬೇಕು ಅನಿಸಿಲ್ಲ. ಆಯ್ತು ಬಿಡು ಆಮೇಲೆ ಮಾಡಿದ್ರು ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಆಲ್ರೆಡಿ ನಾನು ಕೆಲ್ಸನೇ ಮುಗಿಸಿದ್ದೀನಿ. ಸೊ ನನ್ ಕಿಚನ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ತೋರಿಸ್ತೀನಿ ಬನ್ನಿ ಇವಾಗ. ದಿನ ಇಲ್ಲ ಅಂದ್ರೆ ಏನಾದ್ರೂ ಒಂದ್ ಇಲ್ಲಿ ಮೆಸ್ಸಿ ಕಿಚಿ ಕಿಚಿ ಕಿಚಿಯಾಗಿ ಇರ್ತಿತ್ತು. ಸೊ ಇವತ್ತು ಇದು ಕ್ಲೀನ್ ಆಗಿದೆ. ಸಿಂಕ್ ಮಾತ್ರ ಯಾವಾಗ್ಲೂ ಕ್ಲೀನ್ ಇರ್ತಿತ್ತು. ಜಸ್ಟ್ ಇವಾಗ ಊಟ ಮಾಡಿದ್ ಮಾತ್ರ ಅಲ್ಲಿ ಪ್ಲೇಟ್ ಇರೋದು. ಮಿಕ್ಕಿದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಾಂದ್ರೆ ದಿನ ಹಂಗೆ ಕಿಚಿ ಕಿಚಿ ಎಲ್ಲಾನು ಇಟ್ಬಿಡ್ತಿದೆ. ಬಟ್ ಇವಾಗ ಬೇಗ ಬೇಗ ಎಲ್ಲಾನು ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಅವ್ವ ಅಪ್ಪ ಬರ್ತಿದ್ದಾರೆ, ಅವ್ರನ್ನ ಕರ್ಕೊಂಬರಕ್ ಹೋಗ್ಬೇಕಲ್ಲ. ಸೊ ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೋ ಒಂಥರ ಖುಷಿ. ತುಂಬಾ ದಿನ ಆದ್ಮೇಲೆ ನಾವು ಆಲ್ಮೋಸ್ಟ್ ಊರಿಗೆ ಹೋಗಿ ಬಂದು 2-3 ಮಂತ್ಸ್ ಆಯ್ತು ಅನ್ಸುತ್ತೆ ನಾವು ಊರಿಗೆ ಹೋಗಿಲ್ಲ. ಸೊ ಅವರು ಬರ್ತಿರೋದು ಲೇಟು. ಹಾಗಾಗಿ ಸೊ ಖುಷಿ ಇವತ್ತು. ಸೊ ನೆಕ್ಸ್ಟ್ ಯಾರ್ಯಾರು ಬರ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಬೀಗರು ಬರ್ತಾರೆ. ಆ ಕೆಲಸ ಮುಗಿಸ್ಕೋಬೇಕು. ಬೀಗ್ರಂದ್ರೆ ಯಾರಂತ ಅನ್ಕೊಂತಿದ್ದೀರಾ? ಬೀಗರು ಸೊ ನನ್ನ ಟ್ಯೂಷನ್ ಕ್ಲಾಸ್ ಹುಡುಗರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸೊ 9:30ಗೆಲ್ಲ ನಾವು ಹೋಗೋದು. 9 o'clock ಮನೆ ಬಿಡಬೇಕು. ಸೊ 9:30 9:45ಗೆಲ್ಲ ಟ್ರೈನ್ ಬರುತ್ತೆ. 10 ಮಿನಿಟ್ಸ್ ವೇರಿಯೇಷನ್ ಆಗುತ್ತೆ. ಸೊ ಅವಾಗ ಬರುತ್ತೆ. ನಾನು ನಮ್ಮ ಬೀಗರದೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವತ್ತೊಂದು ಏನಪ್ಪಾ ಅಂತಂದ್ರೆ ಸೊ ಬ್ರಹ್ಮಕಮಲ ಅರಳ್ಬಿಟ್ಟಿದೆ ನಮ್ಮ ಸೊ ಟೆರೆಸ್ ಮೇಲೆ. ತೋರಿಸ್ತೀನಿ ನಾನು ಇವಾಗ. ಮುಂಚೆ ಯಾವಾಗಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ದೀಪಾವಳಿ ಟೈಮಲ್ಲಿ ನಾವು ಶಾಪಲ್ಲಿ ಪೂಜೆ ಹಾಕಿಸ್ಬೇಕಿತ್ತು. ಅವತ್ತಿನ ದಿನನೇ ಅದು ಅರಳಿತ್ತು. ಅವತ್ತಿನ ದಿನನೇ ಅದು ಅರಳಿತ್ತು. ಸೊ ಇವತ್ತು ಮತ್ತೆ ಅರಳಿದೆ. ರಾತ್ರಿ ಅರಳೋಗಿದೆ ಅನ್ಸುತ್ತೆ. ನಾನು ನೋಡಿಲ್ಲ. ಸೊ ಇವಾಗ ಅದು ನಾನು ನೋಡಿದೆ. ಬಟ್ ಬಾಡೋಗಿದೆ. ಸೊ ಮಳೆನೂ ಬರ್ತಿದೆ. ಅವ್ರ ಊರಿಂದನೂ ಬರ್ತಿದ್ದಾರೆ. ಏನೋ ಡಬಲ್ ಖುಷಿ ಅಂತ ಅನಿಸ್ತಿದೆ. ಸೊ ಬ್ರಹ್ಮಕಮಲ ತೋರಿಸ್ತೀನಿ ಬನ್ನಿ. ನನ್ನ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡೋಣ ಬನ್ನಿ. ಮುಂಚೆ ಗಿಡಗಳೆಲ್ಲಾನು ನಾನು ಇಲ್ಲಿ ಇಟ್ಟಿದ್ದೆ. ಇವಾಗ ತೆಗ್ದು ಟ್ಯೂಷನ್ ಕ್ಲಾಸ್ ಹುಡುಗರಿಗೆ ಕೂಡ ಜಾಗ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ಲೇಸ್ ಆಗ್ತಿಲ್ಲ ಅಂತ ತುಳಸಿ ಗಿಡ ಮತ್ತೆ ಅದೊಂದು ಶೋ ಗಿಡ ಇದೆ. ಎರಡನೇ ಬಿಟ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲಾನು ನಾನು ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಸೊ ಇದು ನೋಡಿ ಲಾಸ್ಟ್ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದಾಗ ಮೋಸಂಬಿ ಆರೆಂಜ್ ತಿಂದು ಹಾಕಿರೋ ಬೀಜ ಇದು. ಸೊ ಎಷ್ಟು ನೀಟಾಗಿದೆ. ಇದು ಅಲೋವೆರಾ. ಸೊ ಇದು ದಾಸವಾಳ ಇರೋದು. ಇದು ಅಲೋವೆರಾನೇ ಜಾಸ್ತಿ ಇರೋದು. ನೋಡಿ ಇಲ್ಲಿ ಬ್ರಹ್ಮಕಮಲ. ಸೊ ಅದು ಬಾಡೋಗಿದೆ ನೋಡಿ. ರಾತ್ರಿ ಅರಳಿದೆ ಅನ್ಸುತ್ತೆ. ಇವಾಗ ಬಾಡೋಗಿದೆ. ಸೊ ನಮ್ಮ ಮೈ ತೆಗ್ದು ಜಗಲಿ ಮುಂದೆ ಇಡು ಅಂತ ಹೇಳಿದ್ರು. ಬಟ್ ನಾನು ತೆಗ್ದಿಲ್ಲ. ಏನಕ್ಕೂ ತುಂಬಾ ಬಾಡೋಗಿದೆ. ಏನೂ ಯೂಸ್ ಇಲ್ಲ. ನೋಡಿ ಯಾವ ತರ ಆಗಿದೆ ಗೈಸ್. ಇದು ಲಾಸ್ಟ್ ಇಯರ್ ನೋಡಿ ದೀಪಾವಳಿ ಟೈಮಲ್ಲಿ ಆಗಿರೋದು. ಮತ್ತೆ ಇವಾಗ ಅರಳಿದೆ. ಬಟ್ ಎಲ್ಲ ಬಾಡೋಗಿದೆ. ಇವೆಲ್ಲ ರಾತ್ರಿನೇ ಅರಳುತ್ತೆ ಅನ್ಸುತ್ತೆ. ಡೇ ಯಾವಾಗ ಅರಳಲ್ಲ. ನೋಡಿ ಸ್ಮೂತ್ ಬೆಣ್ಣೆ ತರ ಆಗೋಗಿದೆ. ತುಂಬಾ ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಒಂದೇ ಆಗಿತ್ತು. ಇದು ಟೈಮ್ ಒಂದೇ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಒಣಗೋಗ್ತಿತ್ತು. ಬಟ್ ಆದ್ರೂ ರಿಕವರಿ ಆಗಿದೆ. ನೋಡಿ ಇದು ಹೊಸ ಎಲೆ ಬಿಟ್ಟಿದೆ ಇವಾಗ ರೀಸೆಂಟ್ ಆಗಿ. ಮಣ್ಣು ಎಕ್ಸ್ಟ್ರಾ ಬೇಕು ಅಂತ ಇಲ್ಲೇ ಮಣ್ಣು ಇಟ್ಕೊಂಡಿದ್ದೀನಿ. ನೋಡಿ ದೂರಿಂದ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಏನು ಒಂಥರ ತುಂಬಾ ದಿನ ಆದ್ಮೇಲೆ ಯಾರಾದ್ರೂ ಮನೆ ಮುಂದೆ ನೋಡಿದ್ರೆ ಇದು ಯಾವಾಗಪ್ಪ ನಮ್ಮ ಮನೆ ಮುಂದೆ ಆಗೋದಂತ ಯೋಚನೆ ಮಾಡ್ತಿದ್ದೆ. ನೋಡಿ ಇವಾಗ ನಮ್ಮ ಮನೆ ಮುಂದೆ ನನ್ಗೆ ಬೆಳೆಸಿರೋ ಗಿಡ. ಸೊ ಆಗಿದೆ. ತುಂಬಾ ಖುಷಿ ಅನಿಸ್ತು. ಬಟ್ ಬಾಡೋಗಿದೆ. ನನಗೆ ಏನೋ ಕರಿಯಕ್ ಮನ್ಸಿಲ್ಲ. ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ.
ಇರ್ಲಿ ತುಂಬಾದೇ 1 ವರ್ಷ ಆದ್ಮೇಲೆ ಮತ್ತೆ ನೋಡ್ತೀವಿ. ನೆಕ್ಸ್ಟ್ ದೀಪಾವಳಿ ಬಂದ್ರೆ 2 ವರ್ಷ ಆಗುತ್ತೆ. ಸೊ ಅಲೋವೆರಿ ಗಿಡನೇ ಜಾಸ್ತಿ ಇರೋದು ಅಷ್ಟೇ. ಇವಾಗ ನೋಡುದು ಮತ್ತೆ ಆಮೇಲೆ ಸಿಗುತ್ತೆ ಇಲ್ಲ, ಅದು ಯಾವಾಗ ಅರಳುತ್ತೋ ಗೊತ್ತಿಲ್ಲ. ಖುಷಿ ಐತಿ ಇದು ನೋಡಿ. ಗೈಸ್ ಟ್ರೈನ್ ಎಲ್ಲಿ ಅಂತ ಕೇಳ್ತಿದ್ರಲ್ಲ, ನೋಡಿ ನಮ್ಮ ಮನೆ ಹತ್ರ ನಿಂತ ಇಲ್ಲೇ ಕಾಣಿಸುತ್ತೆ ಟ್ರೈನ್, ಇಷ್ಟ ಹತ್ರ. ಇದು ನಮ್ಮ ಮನೆ, ಇದು ಟ್ರೈನ್ ಹೋಗೋ ಪ್ಲೇಸ್. ಇಷ್ಟೇ, ತುಂಬಾ ದೂರ ಇಲ್ಲ. ಲೈವ್ ಅಲ್ಲಿ ಎಲ್ಲರೂ ಕೇಳ್ತಿರ್ತೀರ, ಏನ್ರಿ ಮನೆ ಆದ್ರೂ ಕಿತ್ತು ಸೈಡ್ ಗಿಡಿ ಇಲ್ಲ ಅಂದ್ರೆ ಟ್ರೈನ್ ಹಳಿಯಾದ್ರೂ ದೂರ ಇಡಿ ಅಂತ. ಯಾವ್ದನ್ನು ಇಡಕ್ಕಾಗಲ್ಲ, ಇಷ್ಟು ಹತ್ರ ಇರೋದು ಟ್ರೈನು. 2 ವರ್ಷ ಆಫ್ಟರ್ ಬ್ರಹ್ಮಕಮಲ ನೋಡಿ ತುಂಬಾ ಖುಷಿ ಆಗೋಯ್ತು. ಸೊ ಲಾಸ್ಟ್ ಇಯರ್ ನಾನು ದೀಪಾವಳಿ ಟೈಮ್ ಅಲ್ಲಿ ಅದನ್ನ ನೋಡಿದ್ದೆ. ಅದಾದ್ಮೇಲೆ ಇವಾಗ್ಲೇ ನೋಡ್ತಿರೋದು ಅದನ್ನ. ಸೊ ಅವಾಗ ಲಾಸ್ಟ್ ಟೈಮ್ ನೋಡಿದಾಗ ಏನಪ್ಪಾ ಅಂತಂದ್ರೆ ದೀಪಾವಳಿ ಪೂಜಾ ಮಾಡ್ತಿದ್ವಿ ಶಾಪ್ ಅಲ್ಲಿ. ಸೊ ಅದೇ ಟೈಮ್ ಅಲ್ಲಿ ಆಗಿರೋದು ಇದು. ಸೊ ಇವಾಗ ಅರಳುತ್ತೆ. ಅದು ನೈಟ್ ಆಗಿದೆ ಅನ್ಸುತ್ತೆ, ನಮಗ್ ಗೊತ್ತಾಗಿಲ್ಲ. ಸೊ ಇವಾಗ ನೋಡ್ದೆ ಮಧ್ಯಾಹ್ನ ನಾನು, ಅಷ್ಟೆಲ್ಲ ಅದು ಅರಳೋಗಿತ್ತು, ಬಡಗಿದೆ. ನೆಕ್ಸ್ಟ್ ನಮ್ ಬೀಗರು ಬರ್ತಾರೆ, ಅವ್ರನ್ನೆಲ್ಲ ಮುಗಿಸ್ಕೊಂಡು ಕೆಲ್ಸ ಆದ್ಮೇಲೆ, ಸೊ ನಮ್ ಬೀಗರು ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಅದಾದ್ಮೇಲೆ ಸ್ಟೇಷನ್ಗೆ ಹೋಗಿ ಯಾರ್ಯಾರು ಬಂದಿದ್ದಾರೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಎಲ್ಲಾನು ನಾನು ಈ ಬ್ಲಾಗ್ಲಿ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಗೈಸ್ ನಮ್ ಕ್ಲಾಸ್ ಅಲ್ಲಿ ಛೋಟ ಚಾಂಪಿಯನ್ ಅಂದ್ರೆ ಇವರೇ ನೋಡಿ. ಸೇ ಹಾಯ್ ಶಾರದಾ. ಹಾಯ್ 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 ಎಲ್ಲರೂ ನೋಡಿ. ಇವರಿಗೆ ಕ್ಯಾಮ್ರಾ ನೋಡ್ರಿ ಎಷ್ಟು ಖುಷಿ ನೋಡ್ರಿ. ಇವ್ರಿಗೆ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತಾರೆ ಇವರು. ಬಾಯ್ ಎಲ್ಲ ಹಾಯ್ ಎಲ್ಲರಿಗೂ ಅಷ್ಟೇ. ಆ ಕಡೆ ಇದರಲ್ಲಿ ಛೋಟ ಚಾಂಪಿಯನ್ ಅಂದ್ರೆ ಯಾರು ಹೇಳ್ರಿ? ಇವರೇ ಲಾಸ್ಟ್ ನನ್ ಛೋಟ ಚಾಂಪಿಯನ್. ಇವ್ರು ಚಿಕ್ಕವರಿಂದ ಇಲ್ಲಿವರೆಗೂ ದೊಡ್ಡವರು ಇಷ್ಟು ಜನ. ನೀವೇ. ಎಸ್. ಸೊ ನೆಕ್ಸ್ಟ್ ಮತ್ತೆ ಇವ್ರ ಕ್ಲಾಸ್ ಮುಗಿಸ್ಕೊಂಡು ಸಿಗ್ತೀನಿ. ಎಲ್ಲರೂ ಹೆಂಗದಿರಿ? ಓಕೆ, ನೆಕ್ಸ್ಟ್ ಮತ್ತೆ ಸಿಗುವ. ಸೊ ಇವ್ರದು ಮೇಡಮ್ ನಿಮ್ದು ಏನೈತ್ರಿ ಹೋಮ್ವರ್ಕ್ ಇವತ್ತು? ದಿನಾ ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತಾಳೆ. ಇಷ್ಟು ಹೋಮ್ವರ್ಕ್ ಇರ್ತೈತಿ, ಏನ್ ಕೇಳಿದ್ರು ಏನು ಇಲ್ಲ ಅಂತ ಹೇಳ್ತಾಳಿಕೆ. ಹೌದಿಲ್ ಶಾರದಾ? ಬುಕ್ ಓಪನ್ ಮಾಡಿದ್ರು ಇವಾಗ ಗೊತ್ತಾಗತ್ತೆ ಹೋಮ್ವರ್ಕ್ ಐತೆ ಇಲ್ಲ ಅಂತ. ತೆಗಿರಿ, ಏನೈತಿ ನನ್ನ ಹೋಮ್ವರ್ಕ್ ಇವತ್ತು? ತೆಗಿರಿ ಇವತ್ತಿನ ಹೋಮ್ವರ್ಕ್ ತೆಗಿರಿ. ಎಲ್ಲೈತಿ? ಇವತ್ತೇನು ಹೋಮ್ವರ್ಕ್ ಆಗಿ ಕೊಟ್ಟಿಲ್ಲಲ್ಲ, ಅದಕ್ಕ ಇಲ್ಲ ಅಂತ ಹೇಳಿದ್ರು ಮೇಡಮ್ ಅವ್ರ. ಓಕೆ, ಕೂಡ್ರಿ ಎಲ್ಲರೂ ಗೈಸ್. ಸಾಕು ಕ್ಯಾಮ್ರಾ ನೋಡಿದ್ರೆ ಸಾಕು. ಇವ್ರು ಎದ್ ಬಂದಾಗ ಹೋಮ್ವರ್ಕ್ ಮಾಡೋದ್ ಬಿಟ್ಟು ಎಲ್ಲ ಎದ್ ಬಂದಾರೆ. ಓಕೆ ಕೂಡ್ರಿ, ಹೋಗ್ರಿ. ಸರಿ ಗೈಸ್, ಕ್ಯಾಮ್ರಾ ಹೋದ್ರೆ ಸಾಕು, ಅವ್ರಿಗೆ ಹೋಮ್ವರ್ಕ್ ಮಾಡೋದ್ ಬೇಡ, ಅಷ್ಟು ಖುಷಿ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಕ್ಲಾಸ್ ಮುಗಿಸ್ಕೊಂಡು ಸಿಗ್ತೀನಿ ಮತ್ತೆ ನಾನು. ಟೈಮ್ ಎಷ್ಟಾಯ್ತು? ಟೈಮು 9:15. ಹೌದು, 8:15 ಬಂದ್ರು. ಊಟ ಮುಗಿಸ್ಕೊಂಡು ಇವಾಗ ಅವ್ರನ್ನ ಎಲ್ಲಿಗೆ ಹೋಗ್ಬೇಕು? ರೈಲ್ವೆ ಸ್ಟೇಷನ್ಗೆ. ಏನಕ್ಕೆ? ಏನಕ್ಕಂದ್ರೆ ಕರ್ಕೊಂಬರಕ್ಕೆ ಹೋಗ್ಬೇಕು. ಯಾರನ್ನ? ರೈಲ್ವೆನ ಕರ್ಕೊಂಬರ್ತೀರ? ರೈಲ್ವೆ ಸ್ಟೇಷನ್ಗೆ. ಅವಾಗ್ಲೇ ಏನಕ್ಕೆ ಮೈ ಇಷ್ಟೊಂದು ಖುಷಿಯಾಗಿದೆ ಅಂತ ಕೇಳಿದೆ. ನಮ್ಮ ಅತ್ತೆ ಮಾವ ಬರಕತ್ತಾರ ಅಂತ ಹೇಳಿರೋದು. ಬಟ್ ಇನ್ನೊಂದ್ಸಲ ಕೇಳ್ತೀನಿ, ಏನಕ್ಕೆ ಖುಷಿ ಆಗಿರೋದು? ಚಂದಕ್ಕೆ ಹೇಳಿ, ಎದಕ್ಕೆ ಆಗಿರೋದು? ನಮ್ಮ ಅತ್ತೆ ಮಾವ ಬರುತ್ತೆ ನಂದಿರಲ್ಲ ಇದೇ ವರ್ಷ. ಸೊ ಅದಕ್ಕೆ ಇವತ್ತು 8 ಗಂಟೆಗೆ ಅಂದ್ರೆ ಬೇಗ ಬಂದು ಊಟ ಮಾಡೋ ಅಂದ್ರೆ ಊಟ ಮಾಡಿಲ್ಲ. ಏನಕ್ಕೆ ಅಂತಂದರೆ ಹೊಟ್ಟೆ ಹಸಿದಿಲ್ಲ ಅಂತ ಹೇಳಿದರು. ಗೊತ್ತಿಲ್ಲ ಯಾವಾಗ ಹೊಟ್ಟೆ ಹಸಿಯುತ್ತೆ ಅಂತ, ಯಾವಾಗ ಊಟ ಮಾಡ್ತಾರಂತ. ಬಟ್ ಇವಾಗ ಟೈಮ್ ಬಂದು 9:20. ಟೈಮ್ 9:20 ಸೊ ಹೋಗಕ್ಕೆ ರೆಡಿ ಆದ್ವಿ. ಅಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಸೊ ಬರ್ರಿ ಇವಾಗ ರೈಲ್ವೆ ಸ್ಟೇಷನ್ ಹೋಗುವ. ಹೆಂಗೆ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ? ರೈಲ್ವೆ ಸ್ಟೇಷನ್ ದೂರ ಐತಲ್ಲ, ಹಂಗೆ ಹೋಗ್ಬೇಕು. ಅದೇ ಹೆಂಗೆ ಹೋಗ್ಬೇಕು? ಬೈಕ್ ಮೇಲೆ? ಈಗ ಹೋಗೋದು ಆಟೋದಲ್ಲಿ. ಈಗ ಹೋಗೋದು ಆಟೋದಾಗ ಹೋಗ್ಬೇಕು. ಬರ್ರಿ, ಮಳೆ ಸ್ಟಾರ್ಟ್ ಆಗೈತಿ. ಆಟೋದಾಗ ಹೋಗವ, ರೈಲ್ವೆ ಸ್ಟೇಷನಲ್ಲಿ ಸಿಗುವ. ಇಲ್ಲಾಂದ್ರೆ ಮಧ್ಯೆ ಹೆಂಗಿದ್ರು ಇವಾಗ ನೋಡಿದ್ರೆ ಹೊಟ್ಟೆ ಹಸದು ಹಿಂಗಾಗ್ತಿದೆ. ಊಟ ಮಾಡೋ ಅಂದ್ರೆ ಊಟನೂ ಮಾಡೋಕ್ಕಲ್ಲ ಅಂತ. ಇಂಥ ಖುಷಿ ಈ ರೇಂಜಿಗೆ. ಗೈಸ್ ಬನ್ನಿ ಇವಾಗ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಸಿಗುವ. ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟೆ, ತೋರಿಸ್ತೀನಿ ಬರ್ರಿ ಇವಾಗ ಮಳೆ ಹೆಂಗೆ ಸ್ಟಾರ್ಟ್ ಆಗೈತೆ. ಇವರಂತೂ ಆಲ್ರೆಡಿ ರೆಡಿ ಆಗಿಬಿಟ್ಟಾರೆ. ಸೊ ನಾನು ಹಿಂಗೆ ಹೋಗ್ತೀನಿ ಕಾಮನ್ ಆಗಿ. ಹೋಗಿ ಎಲ್ಲಿ ಆಟೋ ಸಿಗುತ್ತೆ ಅಲ್ಲಿ ಎತ್ಕೊಂಡು ಹೋಗ್ಬಿಡೋದಷ್ಟೇ. ಸೊ ಮಳೆ ನೋಡೋಣ ಬರ್ರಿ ಇವಾಗ. ಹೋಗಕ್ಕೆ ರೆಡಿ ಆಗಿಬಿಟ್ವಿ. ನೋಡಿ ಕರ್ಕೊಂಬರೋಕ್ಕೆ ಟ್ರೈನ್ ಬರೋ ಟೈಮ್ ಆಯಿತು. ನೋಡಿದ್ರೆ ಮಳೆ ಸುರಿತಾ ಇದೆ. ಪರವಾಗಿಲ್ಲ, ಹೋಗುವ.
ಮುಂದೆ ಹೋಗಿ ಆಟೋ ಹಿಡ್ಕೊಂಡು ಹೋಗುವ. ಟೈಮ್ ಆಯಿತು ಹೋಗೋಣ ಅಷ್ಟೊತ್ತಿಗೆ ಈ ಮಳೆ ಗಾಳಿ ಒಟ್ಟೊಟ್ಟಿಗೆ ಬಂದುಬಿಟ್ಟಿದೆ ನೋಡಿ. ಸೊ ಟೈಮ್ ಅಂತೂ ಆಲ್ರೆಡಿ ಆಗೋಯಿತು, 9:30 ಆಯಿತು. ಪುಣೆ 10 ಬಂದುಬಿಡುತ್ತೆ. ಸೊ ಮಳೆ ಇದೆ, ಇರಲಿ ಬರಲಿ, ಮಳೆ ಬರಬೇಕು. ಸೊ ಮಳೆ ಆಗಲಿ ಅಂತ ಕಾಯ್ತಿರ್ತೀವಿ, ಬಟ್ ಜೋರಿಲ್ಲ, ಸಿಟಿ ಮಳೆ. ಸೊ ಇವಾಗ ನಮ್ಮ ಸಾಹೇಬ್ರು ಇನ್ನೂ ಬರ್ತಾನೇ ಇಲ್ಲ ಹೊರಗಡೆ. ನಾನು ಕಾಯ್ತಾ ಇದ್ದೀನಿ ಹಂಗೆ. ಎಷ್ಟು ಅರ್ಜೆಂಟಲ್ಲಿ ಬಂದರೂ ಆಯ್ತು, ಟ್ರೈನ್ ಟೈಮ್ ಆಗೋಯ್ತು. ಓಡ್ರಿ ಸಾಹೇಬ್ರು. ನಾ ಅಪ್ಪಗಿನ 10 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟಿದ್ದೆ. 2 ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೋಬೇಕು. ಆಲ್ರೆಡಿ ಟ್ರೈನ್ ಬಂದಾಯಿತು ಗೈಸ್. ಎಷ್ಟು ಅರ್ಜೆಂಟಲ್ಲಿ ಬಂದರೂ ಟ್ರೈನ್ ಬಂದುಬಿಡ್ತು. ಪ್ಲಾಟ್ಫಾರ್ಮ್ ಟಿಕೆಟ್ ಬೇಗ ತಗೊಳ್ಳಿ, ಆಲ್ರೆಡಿ ಟ್ರೈನ್ ಬಂದಾಯಿತು ಗೈಸ್. ನಮ್ಮ ಪ್ಲಾಟ್ಫಾರ್ಮ್ ನೋಡಿದರೆ ಆ ಕಡೆ, ಸೊ ಯಾವ ಕಡೆ ಇದ್ದಾರೆ ಅಂತ ನೋಡಬೇಕು. ಎಷ್ಟು ಅರ್ಜೆಂಟ್ ಓಡ್ಕೊತ ಬಂದುಬಿಟ್ಟಿಲ್ಲ ಮೈ. ಆಲ್ರೆಡಿ ಟ್ರೈನ ಪಾಸ್ ಆಗೋಯ್ತು. ಫಸ್ಟ್ ಟೈಮ್ ನಾವು ಇಷ್ಟು ಲೇಟಾಗಿ ಬಂದಿರೋದು ಸ್ಟೇಷನ್ಗೆ, ಹೌದೇನಿಲ್ಲ? ಇಲ್ಲಾಂದ್ರೆ ಅವ್ರಿಗಿಂತ ಮುಂಚೆ ಅರ್ಧ ಗಂಟೆ ನಾವೇ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ. ಇವತ್ತು ಆಲ್ರೆಡಿ ಅವ್ರು ಬಂದು ಇಳ್ಕೊಂಡ್ಬಿಟ್ರು ಗೈಸ್. ಟ್ರೈನ್ ಪಾಸ್ ಆಗ್ತಿದೆ ನೋಡಿ. ನಾವು ನೋಡಿದರೆ ಇಷ್ಟೊತ್ತವರೆಗೂ ಲೇಟಾಗಿ ಬಂದ್ವಿ. ಬನ್ನಿ ನೋಡು, ಟ್ರೈನ್ ಪಾಸ್ ಆಯಿತು ಗೈಸ್. ಇವ್ರು ಇನ್ನೂ ಇಲ್ಲೇ ನಿಂತವ್ರೆ. ಆಲ್ರೆಡಿ ಬಂದವ್ರು ಇಳ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ, ಇಳ್ದಿರ್ತಾರೆ. ನಾವು ನೋಡಿದ್ರೆ ಇನ್ನೂ ಇಲ್ಲೇ ಓಡಾಡ್ತಿದ್ದೀವಿ ಪಾಪ. ಯಾವಾಗಲೂ ಫಸ್ಟ್ ಟೈಮ್ ಬಂದು ನಿಂತಿರ್ತಿದ್ದಿಲ್ಲ, ಫಸ್ಟ್ ಟೈಮ್ ಇದು ಲೇಟಾಗಿ ಬಂದಿರೋದಂತೆ ಮೇ ಬಿ, ಹೌದಿಲ್ಲ? ಸಾಹೇಬ್ರು ಇವತ್ತು ಎಷ್ಟು ಖುಷಿಯಾಗಿದ್ರು. ಊಟ ಮಾಡ್ಲಾರ್ದ ಕರ್ಕೊಂಡು ಹೋಗಕ್ಕೆ ಬಂದವ್ರೆ. ಲೇಟಾಗಿ ಬಿಡ್ತು, ಹೆಂಗೆ ಗಡ್ಬಡಿಯಿಂದ ಬಂದರು. ಎಲ್ಲಿ ಕಾಣಿಸ್ತಾರೆ ಅಂತ ನೋಡುವ ಬರ್ರಿ. ಈಗ ಎಷ್ಟೋ ದಿನಗಳ ನಂತರ ಊರಿಗೆ ಹೋದಾಗಷ್ಟೇ ಸ್ಟೇಷನ್ ಮುಖ ಅನ್ನೋದನ್ನು ನೋಡೋದು. ಅದಾದಮೇಲೆ ಇಲ್ಲವೇ ಇಲ್ಲ. ಇಲ್ಲಿ ಕೆಲಸ ಇರಲ್ಲ ರಿಲೇಟಿವ್ಸ್. ಯಾವಾಗ ಊರಿಗೆ ಹೋಗ್ತೀವಿ ಅವಾಗ ಅಷ್ಟೇ ಬರೋದು. ಹೌದೌದು, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾವು ಮಾತ್ರ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಇಳ್ಕೊಂಡ್ರೆ S5 ಯಾವ ಹೋಗಿಂದ ಇಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ನಾವು ಬಂದಿದ್ದು. ಹೆಂಗೆ ಸುಮ್ಮನೆ ನಿಂತವ್ರು ನೋಡ್ರಿ ಕುಂತ. ನಮ್ಮ ಅಪ್ಪ ಆ ಕಡೆ ನೋಡ್ಕೊಂಡು ಗೈಸ್, ನಮ್ಮಪ್ಪ, ನಮ್ಮವ್ವ, ಅಜ್ಜಿ ಇಳ್ಯಾಕೆ ಬರಂಗಿಲ್ಲ. ಇಲ್ಲಿ ಇಳ್ಯಾಕೆ ಬರ್ತೈತಿ, ಆದ್ರೆ ಹತ್ತಕ್ಕೆ ಬರಂಗಿಲ್ಲ. ಏನೋ ಅರಸಾಹಸ ಮಾಡ್ತ ನಂತರ ಇವ್ರು ತೊಗೊಂಡು ಯಾವುದೋ ಟ್ರೈನ್ ಬರಕತ್ತೈತಿ, ಅಲ್ಲಿ ನಿಂತೈತಿ ಅಂತ ಮ್ಯಾಲೆ ಹೋಗೋದು ಬೇಡ. ಇಂಥ ಅರಸಾಹಸ ಮಾಡ್ಬೇಕು ಇಲ್ಲಿ ಗಿಳಿಯದ. ಅದ್ಯಾಕನಾರ ನಿಕ್ಲಲ್ಲಿ ಕರ್ಕೊಂಬರ್ಬೇಕೈತ್ಲ. ಬಿಟ್ಟು ಹೋಗಿದ್ಕ ಯಾರನ್ನಾರ ಒಬ್ರನ್ನ ಕರ್ಕೊಂಬರ್ಬೇಕೈತಿ ನಿಕ್ಲನ್. ಹೌದೌದ್ರಿ, ಇಲ್ಲಿ ಹವಾಮಾನ ಸರಿ ಹೊಸದಾಗಿತ್ರಿ. ಮುಂಚೆ ಎಲ್ಲ ಡೆಮಾಲಿಷ್ ಮಾಡಕ್ಕೆ ಸೋಬೋ ಎಂಟ್ರಿ ಕೊಟ್ಲು. ಅಂತೂ ಇಂತೂ ಕೊಪ್ಪಳಕ್ಕೆ 6-7 ತಿಂಗಳು. ಬರ್ರಿ ಮನೆಗೆ ಹೋಗಿ ಮತ್ತೆ ಸಿಗುವ ಗೈಸ್. ನಾವು ಇವಾಗ ಮನೆಗೆ ಬಂದ್ವಿ. ಟೈಮ್ ನೋಡಿದರೆ ಆಲ್ರೆಡಿ 10:30 ಆಗೋಗಿದೆ. ಸೊ ನಮ್ಮೂರಲ್ಲಿಂದ ಟ್ರೈನ್ ಬರೋದು ಇಷ್ಟೊತ್ತಲ್ಲಿ ಏನಕ್ಕೆ ಟೀ ಅನ್ಕೊತಿರ್ಬೋದು. ಬಿಕಾಸ್ ನಮ್ಮೂರಲ್ಲಿ ಟ್ರೈನ್ ಬರೋದು 2:30ಗೆ. ಅವರೆಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ರಾತ್ರಿ 10:30ಗೆ ಕೊಪ್ಪಳ ರೀಚ್ ಆಗುತ್ತೆ. ಹಾಗಾಗಿ ತುಂಬ ಲೇಟ್ ಆಗುತ್ತಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬುತ್ತಿ ಬಾಕ್ಸ್ನ ತೊಗೊಂಬಂದಿರ್ತಾರೆ. ಹುಬ್ಳಿಯಲ್ಲಿ ಬಂದು ಊಟ ಮಾಡ್ತಾರೆ. ಹಾಗಾಗಿ ಮುಂಚೆನೇ ನನಗೆ ಹೇಳಿದರು ಅಡುಗೆ ಮಾಡಬೇಡಿ ಅಂತ. ಸೊ ನಾವು ಊಟ ಮಾಡಿಕೊಂಡೇ ಹೋಗಿದ್ವಿ ಸ್ಟೇಷನ್ಗೆ. ಅವರು ಬಂದಮೇಲೆ ತುಂಬ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಟೀ ಮಾಡಿ ಅಂತ ಹೇಳಿದರು. ಅದಕ್ಕೆ ಟೀ ಮಾಡಿಕೊಡ್ತಿದ್ದೀನಿ. ಬಿಕಾಸ್ ಅವ್ರು ಮುಂಚೆ ಊಟನ ಮಾಡಿ ಬಂದಿರ್ತಾರೆ. ಹಾಗಾಗಿ ಊಟದ್ದೇನೂ ವ್ಯವಸ್ಥೆ ಇರಲ್ಲ. ಟೀ ಮಾಡ್ಕೊಂಡು ಕುಡಿದ್ವಿ.
ಅದಾದಮೇಲೆ ಟೀ ಕುಡ್ಕೊಂಡು ಹಾಗೆ ಮಾತಾಡ್ತಾ ಇದ್ರು ಮಳೆ ಬೆಳೆ ಬಗ್ಗೆ. ಯಾಕಂದರೆ ಈ ವರ್ಷ ಎಲ್ಲ ಕಡೆ ಮಳೆನೇ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ, ಅಂದರೆ ಜಾಸ್ತಿ ಮಳೆನೇ ಆಗಿಲ್ಲ ಎಲ್ಲೂ, ಅದ್ರ ಬಗ್ಗೆನೇ ಹೇಳ್ತಿದ್ರು ಮಳೆ ಬೆಳೆ ಬಗ್ಗೆ. ಅದಕ್ಕೆ ನಾನು ಎಷ್ಟು ದಿನ ಆಯಿತು ಬಂದೇ ಇರಲಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಟಾಪಿಕ್ನ ತೆಗೆದುಬಿಟ್ರೆ, ನಮ್ಮಪ್ಪ ನೋಡಿ ಸೋಲೋದೇ ಇಲ್ಲ. ಸೊ ಮೊನ್ನೆನೇ ಬಂದು ಹೋಗಿದ್ದೀವಲ್ಲ ಹಾಗೆ ಹಿಂಗೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ಬಂದು ಹೋಗಿಬಿಟ್ಟು 7 ಮಂತ್ ಆಗಿತ್ತು. ಸೊ ಅದೇ ಕನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಟೈಮ್ ನೋಡಿ ಇವಾಗ 11 o'clock 11:30 ಆಗಿದೆ ಅನ್ನೋಷ್ಟರಲ್ಲಿ ನೋಡಿದ್ರೆ 12 ಗಂಟೆ ಟೈಮ್ ಆಗಿಬಿಟ್ಟಿತ್ತು. ಸೊ ಇವಾಗ ನಿದ್ದೆ ಟೈಮ್ ಆಯಿತು. ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಮತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.